ಹಿಂದಿ ರಾಷ್ಟ್ರೀಯ ಭಾಷೆ ಅಂತೇಳಿ ಇಲ್ಲಿವರೆಗೂ ನಮ್ಮನ್ನ ಏನು ಸುಳ್ಳು ಹೇಳಿ ಕೊಳ್ಳು ಮಾತುಗಳಿಂದ ನಮ್ಮನ್ನು ಮೆಚ್ಚಲಿಕ್ಕೆ ಹೊರಟಿದ್ರಲ್ಲ ಬಿಜೆಪಿ ನಾಯಕರು, ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಒಳಗೊಂಡಂತೆ ಒಂದು ಕಾಲಕ್ಕೆ ಕಾಂಗ್ರೆಸ್ ಈ ಕೆಲಸವನ್ನು ಮಾಡಿತ್ತು. ಹಾಗಾಗಿ ಈ ರಾಷ್ಟ್ರೀಯ ಪಕ್ಷಗಳು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಹೇಳಿ ಸಾವಿರ ಸುಳ್ಳೇಳಿ ನಿಜ ಮಾಡ್ಲಿಕ್ಕೆ ಹೊರಟಿದ್ರು. ಅವರ ಹಣೆ ಭಾರವನ್ನ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳಿದವರು ನಾವು ಕನ್ನಡ ಹೋರಾಟಗಾರರು. ಹಾಗಾಗಿ ತಕ್ಷಣ ನಮ್ಮ ರಾಜ್ಯಪಾಲರು ಇವತ್ತು ಏನು ತ್ರಿಭಾಷಾ ಈ ಗ್ರೇಡಿಂಗ್ ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರ ಮಾಡ್ತಲ್ಲ ಅದನ್ನ ಪರಿಶೀಲನೆ ಮಾಡಿ ಅಂತ ಈ ರಾಜ್ಯಪಾಲರು ಪತ್ರ ಬರೀತಾರೆ. ಇವರಿಗೆ ಯಾರು ಈ ಪತ್ರವನ್ನು ಬರೆದಿರುವ ರಾಜ್ಯಪಾಲರು, ನಿಮ್ಮದೇ ಮಧ್ಯಪ್ರದೇಶದಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲಪ್ಪ, ಆ ಮುಖ್ಯಮಂತ್ರಿಗೆ ಪತ್ರ ಬರೀ ನೀನು. ರಾಜ್ಯಪಾಲರೇ, ಆ ಮುಖ್ಯಮಂತ್ರಿ, ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ ಪತ್ರ ಬರೆದು ಹೇಳಿ ದ್ವಿಭಾಷಾ ನೀತಿ ಇದೆ ನಿಮ್ಮ ರಾಜ್ಯದಲ್ಲಿ, ತ್ರಿಭಾಷಾ ನೀತಿ ಮಾಡುವ ಮುಖಾಂತರ ತ್ರಿಭಾಷೆಯಾಗಿ ಕನ್ನಡವನ್ನ ಬಳಸಿ ಅಂತ ಹೇಳಿ ಪತ್ರ ಬರೀಲಿ ಈ ರಾಜ್ಯಪಾಲರು. ಅವ್ರಿಗೆ ಪತ್ರ ಬರೆಯಕ್ಕೆ ಯೋಗ್ಯತೆ ಇಲ್ಲ, ನಮಗೆ ಉಪದೇಶ ಮಾಡ್ಲಿಕ್ಕೆ ನಿಂತಾರೆ ರಾಜ್ಯಪಾಲರು. ಪಕ್ಕದ ತಮಿಳುನಾಡಲ್ಲಿ ದ್ವಿಭಾಷಾ ನೀತಿ ಇದೆ, ಪಕ್ಕದ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ನೀತಿ ಇದೆ. ಹಿಂದೆ ಹೋದ್ರೆ ಎಲ್ಲ ಹಿಂದಿ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ. ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳ ಮೇಲೆ ಯಾಕೆ ತ್ರಿಭಾಷಾ ನೀತಿ ಬೇಕು? ನಮ್ಮ ಮೇಲೆ ಬಲವಂತವಾಗಿ ನಮ್ಮ ಮಕ್ಕಳ ಶಿಕ್ಷಣದ ಮೇಲೆ ತ್ರಿಭಾಷೆ ಹೆಸರಿನಲ್ಲಿ ಹಿಂದಿಯ ಬಲವಂತ ಏರಿಕೆ ಮಾಡಿ ಪ್ರತಿ ವರ್ಷ SLCಯಲ್ಲಿ ಲಕ್ಷಾಂತರ ಮಕ್ಕಳು, ಕನ್ನಡದ ಮಕ್ಕಳು ಫೇಲ್ ಆಗ್ತಾರಲ್ಲ, ಅದರ ಹೊಣೆ ಹೊತ್ತು ಈ ರಾಜ್ಯಪಾಲ ಯಾವತ್ತಾದ್ರೂ ಮಾತಾಡಿದಾರ? ಯಾವತ್ತೂ ಮಾತಾಡ್ಲಿಲ್ವಲ್ಲ. ಹಿಂದಿ ಏಜೆಂಟ್ರ ತರ, ಹಿಂದಿ ಸಾಮ್ರಾಜ್ಯಶಾಹಿಗಳ ತರ ಮಾತಾಡುವಂತ ರಾಜ್ಯಪಾಲರೇ, ನಿಮಗೆ ಒಂದು ನಿಮಿಷ ಕರ್ನಾಟಕದಲ್ಲಿ ಇರ್ಲಿಕ್ಕೆ ನೀವು ಯೋಗ್ಯರಲ್ಲ. ವಾಪಸ್ ನಿಮ್ಮ ಮಧ್ಯಪ್ರದೇಶಕ್ಕೋ ಇಲ್ಲೋ ದೆಹಲಿಗೋ ವಾಪಸ್ ಹೋಗಿ ಅಂತ ಆಗ್ರಹಿಸ್ಲಿಕ್ಕೋಸ್ಕರ ಕರವೇ ಇವತ್ತು ಇಲ್ಲಿ ಕೂತಿದೆ. ಹಿಂದಿ ಬೇಕು ಅನ್ನುವ ರಾಜ್ಯಪಾಲ ಕರ್ನಾಟಕಕ್ಕೆ, ನಮಗೆ ಈ ರಾಜ್ಯಪಾಲ ಬೇಡ ಅನ್ನೋದು ನಮ್ಮ ಹೋರಾಟ. ಹಾಗಾಗಿ ರಾಜ್ಯಪಾಲ ವಾಪಸ್ ಹೋಗೋವರೆಗೂ, ಆ ನಿಲುವಿಂದ ಆಚೆಗೆ ಬರೋವರೆಗೂ, ಪತ್ರವನ್ನು ವಾಪಸ್ ಪಡೆಯೋವರೆಗೂ ಕರವೇ ಈ ಹೋರಾಟವನ್ನ ಮುಂದುವರಿಸುತ್ತೆ. ತಮ್ಮ ಮಾತಿನ ಮೂಲಕ ಒಂದು ಅಂಶನ ಸ್ಪಷ್ಟಪಡಿಸಿದ್ರಿ, ಬಿಜೆಪಿ ರಾಜ್ಯಪಾಲ. ಹೌದು, ರಾಜ್ಯಪಾಲರಿಗೆ ಒಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ಆ ಶಂಕಿನಿಂದ ಬಂದ ತೀರ್ಥ ನಮ್ಮ ರಾಜ್ಯಪಾಲರಿಗೆ ಅಲ್ಲಿದೆಯಲ್ಲ ಕೇಂದ್ರದ ರಾಷ್ಟ್ರ ನಾಯಕರ ಶಂಕಿನ ತೀರ್ಥ ರಾಜ್ಯಪಾಲರು ಹಿಂದಿ ಪರವಾಗಿ ಮಾತಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಭಾರತದಲ್ಲಿರುವಂತ ಹಿಂದಿ ಸಾಮ್ರಾಜ್ಯಶಾಹಿಗಳಿದಾರಲ್ಲ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಈ ರಾಜ್ಯಪಾಲರು ಅನ್ನೋದಾದ್ರೆ ನನಗನ್ಸುತ್ತೆ ಇವರು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರ ಅನ್ನುವ ಪ್ರಶ್ನೆ ಇವತ್ತು ನಮ್ಮನ್ನ ಕಾಡ್ತಾ ಇದೆ. ಯಾವುದೇ ಭಾಷೆಯ ವಿರೋಧಿಗಳು ನಾವಲ್ಲ. ಇಲ್ಲ, ನಾವು ಹಿಂದಿ ಕಲಿಯಕ್ಕೆ ಕೋಟಿ ಭಾಷೆ ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ. ಕೋಟಿ ಭಾಷೆ ಕಲೀಲಿ, ಆದ್ರೆ ಯಾವುದೇ ಭಾಷೆ ಕನ್ನಡದ ಮಕ್ಕಳ ಮೇಲೆ ಹೇರಿಕೆ ಆಗಬಾರ್ದು, ಬಲವಂತ ಏರಿಕೆ ಆಗಬಾರ್ದು. ಕರ್ನಾಟಕದಲ್ಲಿ ರಾಷ್ಟ್ರ ಭಾಷೆ ಅಂತ ಬಂದ್ರೆ ಅದು ನನ್ನ ಕನ್ನಡವೇ ರಾಷ್ಟ್ರ ಭಾಷೆ ಹೊರತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ.